ಸೆಕೆಂಡ್ ಸ್ಟ್ಯಾಂಡರ್ಡ್ ಮೃದಂಗ್ ಯೂನಿಟ್ 2 ವೆಲ್ಕಮ್ ಟು ಮೈ ವರ್ಲ್ಡ್ ಅಲ್ಲಿ ಚಾಪ್ಟರ್ 1 ಇಟ್ ಈಸ್ ಫನ್. ಇಟ್ ಈಸ್ ಫನ್. ಲೆಟ್ ಅಸ್ ರಿಸೈಟ್ ಅಂತ ಒಂದು ಪೊಯಮ್ ಇದೆ, ನೋಡೋಣ. ಇಟ್ಸ್ ಫನ್ ಟು ಬಿ ದಿಸ್, ಇಟ್ಸ್ ಫನ್ ಟು ಬಿ ದ್ಯಾಟ್, ಇಟ್ಸ್ ಫನ್ ಟು ಬಿ ದಿಸ್, ಇಟ್ಸ್ ಫನ್ ಟು ಬಿ ದ್ಯಾಟ್, ಟು ಲೀಪ್ ಲೈಕ್ ಎ ಲ್ಯಾಮ್, ಟು ಕ್ಲೈಂಬ್ ಲೈಕ್ ಎ ಕ್ಯಾಟ್, ಟು ಲೀಪ್ ಲೈಕ್ ಎ ಲ್ಯಾಮ್, ಟು ಕ್ಲೈಂಬ್ ಲೈಕ್ ಎ ಕ್ಯಾಟ್, to hop like a frog, to swim like a fish, to hop like a frog, to swim like a fish, to trot like a horse, to fly like a bird, to trot like a horse, to fly like a bird. I can act just like them all, I can act just like them all. It's fun to be this, it's fun to be that, it's fun to be this, it's fun to be that. ಅಂದರೆ ಇಲ್ಲಿ ಅನಿಮಲ್ಸ್ ಮೂವ್ಸ್ ಬಗ್ಗೆ ಹೇಳಿದ್ದಾರೆ. ಇಟ್ಸ್ ಫನ್ ಟು ಬಿ ದಿಸ್, ಇಟ್ಸ್ ಫನ್ ಟು ಬಿ ದಟ್ ಅಂದರೆ ನನಗೆ ಇವರಂತೆ ಆಗೋಕ್ಕೂ ಇಷ್ಟ, ಅವರಂತೆ ಆಗೋಕ್ಕೂ ಇಷ್ಟ. ಟು ಲೀಪ್ ಲೈಕ್ ಎ ಲ್ಯಾಂಬ್, ಲ್ಯಾಂಬ್ ಥರ ನಾನು ಜಿಗಿದು ಓಡೋಕೆ ಇಷ್ಟ. ಟು ಕ್ಲೈಮ್ ಲೈಕ್ ಎ ಕ್ಯಾಟ್, ಕ್ಯಾಟ್ ಥರ ಮರ ಹತ್ತಕ್ಕೆ ಇಷ್ಟ. ಟು ಹಾಪ್ ಲೈಕ್ ಎ ಫ್ರಾಗ್, ಫ್ರಾಗ್ ಥರ ನೆಗೆಯೋಕ್ಕೆ ಇಷ್ಟ. ಟು ಸ್ವಿಮ್ ಲೈಕ್ ಎ ಫಿಶ್, ಫಿಶ್ ಥರ ಈಜೋದು ಇಷ್ಟ, ಫನ್ ಆಗಿರುತ್ತೆ. ನೆಕ್ಸ್ಟು ಟು ಟ್ರಾಟ್ ಲೈಕ್ ಎ ಹಾರ್ಸ್, ಒಂದು ಕುದುರೆ ಕೆನೆ ಇತ್ತಲ್ಲ ಆ ಥರ ಮುಂಗಾಲು ಎತ್ಕೊಂಡು ಕೆನೆಯೋಕ್ಕೆ ಇಷ್ಟ. ಟು ಫ್ಲೈ ಲೈಕ್ ಎ ಬರ್ಡ್, ನನಗೆ ಹಕ್ಕಿ ಅಂತೆ ಹಾರೋಕ್ಕೆ ಇಷ್ಟ. ಐ ಕ್ಯಾನ್ ಆ್ಯಕ್ಟ್ ಜಸ್ಟ್ ಲೈಕ್ ದೆಮ್ ಆಲ್, ನಾನು ಅವರಂತೆ ಎಲ್ಲರಂತೆಯೂ ಇದು ಮಾಡಬಲ್ಲೆ. ಇಟ್ಸ್ ಫನ್ ಟು ಬಿ ದಿಸ್, ಇಟ್ಸ್ ಫನ್ ಟು ಬಿ ದ್ಯಾಟ್, ಅವರೆಲ್ಲರಂತೆ ಆ್ಯಕ್ಟಿಂಗ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಅಂತ. ಸೊ ಇಲ್ಲಿ ಒಂದು ಮೇನ್ ಪಾಯಿಂಟನ್ನು ಏನಂದರೆ, ಲ್ಯಾಂಬ್ ವಾಕಿಗೆ ಲೀಪ್, ಕ್ಯಾಟ್ ವಾಕ್ ಏನು ಮಾಡುತ್ತೆ, ಕ್ಲೈಂಬ್ ಮಾಡುತ್ತೆ, ಫ್ರಾಗ್ ಹಾಪ್ ಮಾಡುತ್ತೆ, ಫಿಶ್ ಸ್ವಿಮ್ ಮಾಡುತ್ತೆ, ಹಾರ್ಸ್ ಟ್ರಾಟ್ ಮಾಡುತ್ತೆ, ಬರ್ಡ್ ಫ್ಲೈ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಬೇಕು. ಸೈಟ್ ವರ್ಡ್ಸ್ ಬಂದು ದಿಸ್, ದಟ್, ಲೈಕ್, ಟು, ದೆಮ್, ಆಲ್, ನನ್ ಅಂತಕ್ಕಂಥದ್ದು. ಹಾಗೆ ನ್ಯೂ ವರ್ಡ್ಸು ಫನ್, ಕ್ಲೈಂಬ್, ಲೀಪ್, ಸ್ವಿಮ್, ಟ್ರಾಟ್, ಫ್ಲೈ ಅಂತಕ್ಕಂಥದ್ದನ್ನು ಹೇಳಬೇಕು. ಇನ್ನು ಲೆಟಸ್ ಸ್ಪೀಕಲ್ಲಿ ಲಿಸನ್ ಟು ದ ಸೌಂಡ್ಸ್ ದಟ್ ಯುವರ್ ಟೀಚರ್ ವಿಲ್ ಶೇರ್ ಆನ್ ದ ಮೊಬೈಲ್, ಕ್ಯಾನ್ ಯು ಐಡೆಂಟಿಫೈ ದ ಸೌಂಡ್ಸ್ ಅಂತ ಮೊಬೈಲಲ್ಲಿ ಒಂದಷ್ಟು ಸೌಂಡ್ಸ್ಗಳನ್ನು ಕೇಳಿಸಿ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಹೇಳಬೇಕು. ನೆಕ್ಸ್ಟ್, ಆನ್ಸರ್ ದ ಕ್ವಶನ್ಸ್. ಇಫ್ ಯು ವರ್ ಎ ಕ್ಯಾಟ್ ವಾಟ್ ವುಡ್ ಯು ಡೂ? ಐ ವುಡ್ ರನ್ ಆಫ್ಟರ್ ದ ಮೌಸ್, ಐ ವುಡ್ ಡ್ರಿಂಕ್ ಮಿಲ್ಕ್, ಐ ವುಡ್ ಸೇ ಮ್ಯೂ ಅಂತ ಹೇಳ್ತಾರೆ. ಹಾಗೆ ಇಫ್ ಯು ಮೀಟ್ ಆನ್ ಎಲಿಫೆಂಟ್ ವಾಟ್ ವುಡ್ ಯು ಸೇ? ನೀನು ಏನು ಹೇಳ್ತೀಯ ಎಲಿಫೆಂಟಿಗೆ ಅಂತಂದರೆ ಏನಂತ ಹೇಳ್ತೀಯ ಅನ್ನೋದನ್ನು ಹೇಳಬೇಕು ಇಲ್ಲಿ. ನೆಕ್ಸ್ಟ್ ಬಂದು ಲೆಟಸ್ ಸ್ಪೀಕಲ್ಲಿ ಸೇ ದ ವರ್ಡ್ಸ್ ಅಂತ ಇದೆ. ಕ್ಲೈಂಬ್, ಲೀಪ್, ಸ್ವಿಮ್, ಟ್ರಾಟ್, ಫ್ಲೈ. ನೌ ಮೇಕ್ ಸೆಂಟೆನ್ಸ್ ವಿತ್ ದೀಸ್ ವರ್ಡ್ಸ್, ಒನ್ ಹ್ಯಾಸ್ ಡನ್ ಫಾರ್ ಯು ಅಂತ. ಮಂಕೀಸ್ ಕ್ಲೈಂಬ್ ಟ್ರೀಸ್ ಅಂತ. ಇಲ್ಲಿ ನೆಕ್ಸ್ಟು ಒಂದು ಏನು ಮಾಡಬೇಕು, ಲ್ಯಾಂಬ್ ಲೀಪ್ ಇನ್ ಅ ಗಾರ್ಡನ್. ನೆಕ್ಸ್ಟು ಐ ಫಿಶ್ ಇನ್ ರಿವರ್, ಐ ಸ್ವಿಮ್ ಇನ್ ರಿವರ್ ಅಂತಕ್ಕಂಥದ್ದು. ಹಾರ್ಸ್ ಟ್ರಾಟ್ಸ್, ಐ ಕ್ಯಾನ್ ಏರೋಪ್ಲೇನ್ ಫ್ಲೈಸ್ ಇನ್ ದ ಸ್ಕೈ ಅಂತಕ್ಕಂಥದ್ದು ಹೇಳೋದು. ನೆಕ್ಸ್ಟ್ ಲೆಟಸ್ ರೈಟ್ ಅಂತ, ವಾಟ್ ಕ್ಯಾನ್ ಯು ಡೂ ಲೈಕ್ ಎನ್ ಎನಿಮಲ್ ಆರ್ ಬರ್ಡ್, ವಾಟ್ ಕ್ಯಾನ್ ಯು ಡೂ ಲೈಕ್ ಎನ್ ಎನಿಮಲ್ ಆರ್ ಬರ್ಡ್ ಅಂತ. ಐ ಕ್ಯಾನ್, ಏನು ಮಾಡ್ತೀಯಾ ನೀನು ಬರ್ಡ್ ಬಗ್ಗೆ. ಐ ಕ್ಯಾನ್ ಸ್ವಿಮ್ ಲೈಕ್ ಎ ಫಿಶ್, ಅಥವಾ ಐ ಕ್ಯಾನ್ ಹಾಪ್ ಲೈಕ್ ಎ ರ್ಯಾಬಿಟ್ ಅಂತಕ್ಕಂಥದ್ದು ಬರೆಯೋದು. ನೇಮ್ ಎನಿ ಟೂ ಎನಿಮಲ್ಸ್ ಆರ್ ಬರ್ಡ್ಸ್ ದಟ್ ಕ್ಯಾನ್ ಫಿಶ್ ದಟ್ ಕ್ಯಾನ್ ಸ್ವಿಮ್. ಫಿಶ್ ಬಿಟ್ಟು ಇನ್ಯಾವುದು ಸ್ವಿಮ್ ಮಾಡುತ್ತೆ ಅಂತಕ್ಕಂಥದ್ದು ಬರೆಯೋದು. ಅಲ್ಲಿ ಮತ್ತೆ ಯಾವುದು ಹೇಳ್ತಾರೆ, ಶಾರ್ಕ್ ಅಂತ ಹೇಳ್ತಾರೆ ಮಕ್ಕಳು. ಮತ್ತು ಬೇರೆ ಸ್ಟಾರ್ ಫಿಶ್ ಅಂತ ಹೇಳ್ತಾರೆ. ಸೊ ಬೇರೆ ಫಿಶನ್ನು ಕೂಡ ಹೇಳ್ತಕ್ಕಂಥದ್ದು. ನೇಮ್ ಎನಿ ಟೂ ಎನಿಮಲ್ಸ್ ದಟ್ ಲೀವ್ ಆನ್ ಟ್ರೀಸ್ ಅಂತಕ್ಕಂಥದ್ದು. ಬರ್ಡ್ಸು, ಮತ್ತೇನು ಲೀವ್ ಮಾಡುತ್ತೆ, ಸ್ಕ್ವೀರಿಲ್ ಕೂಡ ಇರುತ್ತೆ, ಸ್ಕ್ವೀರಿಲ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ವಾಟ್ ಕ್ಯಾನ್ ದ ಚೈಲ್ಡ್ ಇನ್ ದ ಪೋಯಮ್ ಡೂ? ಹೀ ಕ್ಯಾನ್ ಟ್ರಾಟ್, ಹೀ ಕ್ಯಾನ್ ಸ್ವಿಮ್, ಆಮೇಲೆ ಅದೆಲ್ಲ ಬರೀಬೇಕು. ಹೀ ಕ್ಯಾನ್ ಲೀಪ್, ಸ್ವಿಮ್, ಹಾಪ್, ಟ್ರಾಟ್, ಕ್ಲೈಂಬ್, ಫ್ಲೈ ಅಂತ ಬರಿಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್, ದ ಚೈಲ್ಡ್ ಇನ್ ದ ಪೋಯಮ್ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್, ವಿಚ್ ಆಫ್ ದೆಮ್ ಯು ಲೈಕ್ ದ ಮೋಸ್ಟ್? ಯಾವುದು ತುಂಬ ಇಷ್ಟ ಮಕ್ಕಳಿಗೆ ಅದನ್ನು ಬರೆಸ್ಬೇಕು. ಇದಿಷ್ಟು
ಇಟ್ಸ್ ಫನ್ ಟು ಬಿ ದಿಸ್ ಅಂತಕ್ಕಂಥ ಪೊಯಮ್. ಇಟ್ ಈಸ್ ಫನ್ ಅಂತಕ್ಕಂಥದ್ದು ವಿವರಣೆ. ಥ್ಯಾಂಕ್ ಯು.